ಶಟ್, UPS ಚಾರ್ಜ್ ಆಗಿಲ್ವಾ? ಇವಾಗ ಕ್ಯಾಂಡ್ಲ್ ಎಲ್ಲಿದೆ ಅಂತ ಹುಡ್ಕೋದು. ಇಲ್ಲಿರ್ಬೋದಾಗ ಇದು ಹೇಗಾಯ್ತು? ಈ ಚಾಕು ಎಲ್ಲಿಂದ ಬಂತು? ಒಂದು ಅರ್ಥ ಆಗ್ತಾ ಇಲ್ಲ. ಬ್ಲಡ್ ಇಲ್ಲೇ ಬಿದ್ದಿತ್ತಲ್ವಾ? ಕಾಣಿಸ್ತಾ ಇಲ್ಲ. ಬ್ಲಡ್ ಏನಾಯ್ತು? ಹೀಗೆ ಹೇಳೋದ್ನ ಮಾಡಲ್ಲ, ಮಾಡೋದ್ನ ಹೇಳಲ್ಲ. ಲಿಪ್ಸ್ಟಿಕ್ ಕಿತ್ತೋಗೋ ಹಾಗೆ ಮುತ್ಕೊಡ್ತೀನಿ ಅಂತ ಸೈಲೆಂಟ್ ಆಗಿ ಪುಸ್ ಆಗ್ಬಿಟ್ಟ. ವೇದ್ ಬಂದ ಅನ್ಸುತ್ತೆ. ವೇದ್, ವೇದ್, ವೇದ್.
ನೀನೇನಿಲ್ಲಿ? ಯಾಕೆ ಇಷ್ಟೊಂದು ಎಮೋಷನಲ್ ಆಗಿದ್ಯಾ? ಏನಾಯ್ತು? ನಿನಗಿಷ್ಟೆಲ್ಲ ಆದ್ಮೇಲೂ ನಿನ್ನಿಂದ ದೂರ ಇರ್ಬೇಕಾ? ಇಲ್ಲ, ನಾನು ನಿನ್ ಜೊತೆನೇ ಇರ್ತೀನಿ. ಈಗ ಏನಾಯ್ತು ಅಂತ ಇಷ್ಟೊಂದು ಇಮೋಷನಲ್ ಆಗಿದ್ಯಾ? ಜಸ್ಟ್ ಚಿಕ್ಕ ಆಯ ಅಷ್ಟೇ. ನೀನು ಚಿಕ್ಕದಿರ್ಬೋದು, ಆದ್ರೆ ನನಗಲ್ಲ. ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ರು ನಿನಗೆ ಈ ರೀತಿ ಆಗಿದೆ ಅಂದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಎಷ್ಟು ರಕ್ತ ಹೋಗಿದ್ಯೋ. ಹಲೋ ಡಾಕ್ಟ್ರೇ, ನೀವು ಇಷ್ಟೊಂದು ಇಮೋಷನಲ್ ಆಗೋ ಅಗತ್ಯ ಇಲ್ಲ. ಜಸ್ಟ್ ಲೀವ್ ಇಟ್. ಏ ನಿಹಾ, ನೀನೇನಿಲ್ಲಿ? ವೇದ್ ಒಬ್ನೇ ಇದ್ದಾನಂತ ಒಳಗ್ ಬಂದೆ. ನೀನ್ ಯಾವಾಗ ಬಂದೆ? ನೀನ್ ಗಾರ್ಡನ್ ಅಲ್ಲಿ ನೀರ್ ಹಾಕ್ತಿದ್ಯಲ್ಲ, ಆಗ ಬಂದೆ. ಹ? ನಾನು ಯಾವಾಗ ನೀರ್ ಹಾಕ್ತಿದ್ದೆ? ಓಕೆ ನಿಹಾ, ಕಾಫಿ? ಬೇಡ, ನಾನು ಕಾಫಿ ಕುಡಿಯಲ್ಲ. ನೀನ್ ಕಾಫಿ ಬೇಡ ಅಂತಿದ್ಯಾ? ಕಾಫಿನೂ ಕಾದಂಬರಿನೂ ಇಲ್ದೆ ಇರೋಕೆ ಆಗಲ್ಲ ಅಂತಿದ್ದೆ. ಅದು ಅವಾಗ. ಈಗ ನೀನ್ ಜೊತೆಗಿದ್ಯಲ್ಲ, ಅಷ್ಟೇ ಸಾಕು. ಓಕೆ ಚೇಲ್. ಪ್ರೇಮಿಗಳ ಮಧ್ಯೆ ಇದ್ದು ಕರಡಿ ಅನ್ನಿಸ್ಕೊಳ್ಳೋದ್ಕಿಂತ ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಗೆ ಹೋಗ್ಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು. ಇನ್ನೊಂದ್ ಕೀ ನನ್ನ ಹತ್ರ ಇದೆ. ಲೋ ಮಗ, ನೀನ್ ಹೇಳ್ದೆ ಹೋದ್ರು ಲಾಕ್ ಮಾಡ್ಕೊಂಡು ಹೋಗ್ತೀನಿ ಕಣೋ. ಬೇಕಾದ್ರೆ ನಿನ್ ರೂಮು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೊಂದ್ ದೊಡ್ಡ ಸಮಾಜ ಸೇವೆ ಏನು ಬೇಡ. ತಾವಿನ್ನು ಹೋಗ್ಬೋದು. ಇನ್ನಿಷ್ಟ. ಓಕೆ ಬಾಯ್ ನಿಹಾ. ನಿಹಾರಿಕಾ, ನೀನ್ ಇನ್ನೂ ಇದೇ ಮೂಡಲ್ಲಿದ್ಯಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಗು, ಸಂಜೆ ಮೀಟ್ ಆಗೋಣ. ಕಮಾನ್. ಮತ್ತೆ ನಿನ್ಗೇನಾದ್ರೂ ಆದ್ರೆ ಪ್ಲೀಸ್ ವೇದ್, ನಾನು ನಿನ್ ಜೊತೆನೇ ಇರ್ತೀನಿ. ನೀನ್ ಇಲ್ಲೇ ಇದ್ರೆ ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದು ಈಗ್ಲೇ ಆಗ್ಬಿಡುತ್ತೆ. ನಾನಿನ್ ಹೋಗ್ತೀನಿ. ಆದ್ರೆ ನನ್ನ ಕಣ್ಣು ನಿನ್ನನ್ನೇ ಕಾಯ್ತಾ ಇರುತ್ತೆ. ಇವಳು ಮೊದ್ಲು ಈ ಕಾದಂಬರಿ ಓದೋದನ್ನ ನಿಲ್ಸಕ್ಕೆ ಹೇಳ್ಬೇಕು. ಇಲ್ಲಾಂದ್ರೆ ಚಾರ್ಜ್ ಆಗೋ ಟೈಮಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ತಾಳೆ. ಓಹ್ ಶಟ್, ನೀನ್ ಇಲ್ಲಿದ್ಯಾ? ನಾನು ನೀನು ಹೊರಗಡೆ ಹೇಗೋದೆ ಅಂತ ಯೋಚನೆ ಮಾಡ್ತಿದ್ದೆ. ವೇದ್, ಡೋರ್ ಲಾಕ್ ಆಗಿರುವಾಗ ಹೊರಗೆ ಹೋಗಕ್ ನಾನೇನ್ ದೆವ್ವನ? ನೀನು ಒಂಥರ ದೆವ್ವನೇ, ಆದ್ರೆ ನನ್ ಕಾಯೋ ಮುದ್ದು ದೆವ್ವ.